ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಜೋರಾಗಿ ನಕ್ಕು ಬಿಟ್ಟ ಅವಳ ಮಾತಿಗೆ ಶರಶ್ಚಂದ್ರ. ಅವನನ್ನೇ ನೋಡಿ ಎಷ್ಟು ಚಂದಾಕವ್ರೆ ಇವಯ್ಯ ದೇವ್ರೇ ಅಂದುಕೊಂಡಳು. ನೀನು ಹೀಗೆ ಬಡಬಡನೆ ನಿನ್ನ ಹಳ್ಳಿ ಭಾಷೆ ಮಾತಾಡ್ತೀಯಲ್ಲ, ಕೇಳೋಕೆ ಒಂಥರ ಚೆನ್ನಾಗಿದೆ, ನಗುತ್ತಲೇ ಹೇಳಿದ. ಸಾರಿ ಸರ್, ಅದು ನನಗೆ ಕೋಪ ಬಂದಾಗ, ಖುಷಿ ಆದಾಗ ಅದಾಗದೇ ಬರುತ್ತೆ ನಮ್ಮ ಹಳ್ಳಿ ಭಾಷೆ. ಪರವಾಗಿಲ್ಲ ಪ್ರಾರ್ಥನಾ, ಗಂಭೀರನಾದ. ನಾನೊಂದು ವಿಷಯ ಕೇಳ್ತೀನಿ, ನಿಜ ಹೇಳು. ನೀನು ಈ ವಯಸ್ಸಲ್ಲಿ ಯಾಕೆ ಕೆಲಸ ಮಾಡ್ತಿದೀಯಾ? ಓದು ಮುಖ್ಯ ಅಲ್ವಾ? ಕೆಲಸ ಮಾಡಿಕೊಂಡು ಓದು ಕಷ್ಟ ಅಲ್ವಾ? ನಾವು ಬಡವರು ಸರ್, ನಮ್ಮಂಥವ್ರಿಗೆ ಇಂಥ ಕಾಲೇಜು ಸಿಕ್ಕಿರೋದೇ ಹೆಚ್ಚು. ಚಿಕ್ಕ ಪುಟ್ಟ ಖರ್ಚಿಗಾದರೂ ಬೇಕಲ್ವಾ? ಅದಕ್ಕೆ ಈ ಕೆಲಸ. ನನಗೆ ಅನುಕೂಲವಾಗುವ ಹಾಗೇ ಇದೆ ಸರ್, ಏನೂ ತೊಂದರೆ ಇಲ್ಲ, ಓದ್ಕೋಬೋದು. ಬೇರೇನನ್ನೂ ಹೇಳಿಕೊಳ್ಳಲಿಲ್ಲ ಅವಳು. ತುಂಬ ಬೇಸರವಾಯಿತು ಅವನಿಗೆ. ಪುಟ್ಟ ಹುಡುಗಿ ಇನ್ನು, ಈಗಲೇ ಇಷ್ಟು ಕಷ್ಟ, ಮನೆಯವರ ಕಷ್ಟ ಕಡಿಮೆ ಮಾಡುವ ಹಂಬಲ. ಓಕೆ ಪ್ರಾರ್ಥನಾ, ನಿನಗೇನಾದರೂ ಈ ಕೆಲಸ ಮಾಡೋದು ಕಷ್ಟ ಅನ್ನಿಸಿದರೆ ಅಥವಾ ಬೇರೇನಾದರೂ ಸಹಾಯ ಬೇಕಿದ್ದರೆ ಸಂಕೋಚ ಪಡದೆ ನನ್ನ ಕೇಳು, ಓಕೆ? ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಕನ್ಸರ್ನ್ಗೆ. ಬರ್ತೀನಿ ಸರ್. ಅದಿರಲಿ, ಆವಾಗಂದಲ್ಲ, ಅದು ನಿಜನಾ? ನಾನು ನಿಜವಾಗ್ಲೂ ಚೆಂದಾಗಿದ್ದೀನಾ? ಅವಳ ಮುಂದೆ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾದಕವಾಗಿ ಕೇಳಿದ. ಗಾಬರಿಯಿಂದ ಅವನ ಮುಖವನ್ನೇ ನೋಡಿದಳು. ಒಮ್ಮೆಲೆ ಜೋರಾಗಿ ನಕ್ಕ ಶರಶ್ಚಂದ್ರ. ಸುಮ್ಮನೆ ಕೇಳಿದೆ, ಗಾಬರಿ ಆಗಬೇಡ. ಯು ಕ್ಯಾನ್ ಗೋ ನೌ ಅಂದ. ಹೊರಗೋಡಿ ಬಂದು ಉಸಿರು ತೆಗೆದುಕೊಂಡಳು. ಈ ವಯ್ಯ ಒಂದಿನ ನನ್ನ ಉಸಿರು ನಿಲ್ಲಿಸದಂತೂ ದಿಟ್ವೆ. ಗಾಬರಿಗೆ ಉಸಿರಾಡೋದನ್ನೇ ಮರ್ತುಬಿಟ್ಟಿದ್ದೆ ನಾನು. ಯಪ್ಪ, ತಲೆಗೆ ಕೈ ಕೊಟ್ಟಳು. ಆದರೂ ಜನ ಒಳ್ಳೆಯವರು, ಬ್ಯಾರೆಯವರಿಗೆ ಸಹಾಯ ಮಾಡೋ ಮನ್ಸದೆ. ನೋಡೋಕೆ ಮಾತ್ರ ಖಡಕ್ ಆಗವ್ರೆ, ನಗ್ತಾ ಇದ್ರೆ ನಿಜವಾಗ್ಲೂ ಚಂದಾಕವ್ರೆ. ನಗುತ್ತಿದ್ದ ಅವನ ಮುಖ ಕಣ್ಮುಂದೆ ಬಂತು. ತಲೆಗೆ ಮೊಟಕಿಕೊಂಡಳು. ತನ್ನ ಕುರ್ಚಿಯಲ್ಲಿ ಕುಳಿತ ಶರಶ್ಚಂದ್ರ. ಅವನಿಗೆ ತನ್ನ ಬಾಲ್ಯ ನೆನಪಾಯಿತು. ಅಮ್ಮ ದೇವರ ಹಾಗೆ ಬರೆದಿದ್ದರೆ ತಾನಿಂದು ಯಾವ ಪರಿಸ್ಥಿತಿಯಲ್ಲಿ ಇರುತ್ತಿದ್ದೆನೋ. ದೇವತೆಯೇ ಅವರು ನನ್ನ ಪಾಲಿಗೆ, ಇನ್ನೂ ಹಲವರ ಪಾಲಿಗೆ. ಈ ಹುಡುಗಿ ಕೆಲಸ ಮಾಡಿಕೊಂಡು ಓದುವುದು ನಿಜಕ್ಕೂ ಕಷ್ಟ. ನನ್ನಿಂದಾದ ಸಹಾಯ ನಾನು ಮಾಡಬಹುದಿತ್ತು, ಆದರೆ ಅವಳು ನೋಡಿದ್ದ ಜನ ತಪ್ಪು ತಿಳಿಬಾರ್ದಲ್ಲ. ಅವಳಾಗಿಯೇ ಬಂದು ಸಹಾಯ ಕೇಳಿದರೆ ನಾನು ಸಹಾಯ ಮಾಡಬಹುದಷ್ಟೆ. ನೋಡೋಣ. ಸದ್ಯಕ್ಕೆ ಫಸ್ಟ್ ಟೆಸ್ಟ್ ಇದೆ, ಅದರ ಬಗ್ಗೆ ಗಮನ ಹರಿಸಬೇಕು. ಅದಾದ ನಂತರ ಅದೇನೋ ಎತ್ನಿಕ್ ಡೇ ಅಂತ ಮಾಡೋಣ ಅಂತಿದ್ರು, ಅದನ್ನೂ ನೋಡಬೇಕು. ಯೋಚನೆ ಬೇರೆ ದಿಕ್ಕಿಗೆ ತಿರುಗಿತ್ತು ಅವನದು. ಹಾಸ್ಟೆಲ್ ರೂಮ್ಗೆ ಬರುವವರೆಗೆ ಮಮತಾ ಅವಳ ಅಮ್ಮನ ಹತ್ತಿರ ಮಾತನಾಡುತ್ತಿದ್ದಳು. ಇವಳನ್ನು ಹತ್ತಿರ ಕರೆದು ಫೋನ್ ಕೈಗೆ ಕೊಟ್ಟಳು. ಹಲೋ ಹಲೋ ಅಜ್ಜಮ್ಮ, ನೀನು ಬಂದಿದೀಯಾ? ಚೆಂದಾಗಿದೆಯಾ ಅಜ್ಜಮ್ಮ? ಬತ್ತೀನಿ ಈ ವಾರ ಅಜ್ಜಮ್ಮ. ನೀನು ಆರೋಗ್ಯ ಚೆಂದಾಗಿ ನೋಡ್ಕ. ನಾನು ಚೆಂದಾಕೆ ಇವನಿ, ನನ್ನ ಚಿಂತೆ ಬಿಡು, ನೀನು ಹುಷಾರು. ಮಮ್ಮಿ, ಅಜ್ಜಮ್ಮ ಯಾಕೋ ಡಲ್ಲಾಗವ್ರೆ ಕಣೆ, ಈ ವಾರ ಊರಿಗೋಗಿ ಬರೋಣ ಎಂದಳು ಪ್ರಾರ್ಥನಾ. ಮರುದಿನ ಟೆಸ್ಟ್ ಟೈಮ್ ಟೇಬಲ್ ಬಂತು. ಶರಶ್ಚಂದ್ರ ಬಂದಿರಲಿಲ್ಲ ಆ ದಿನ. ಮೇಘನಾ ಅವನಿಗಾಗಿ ಅರಸುತ್ತಿದ್ದಳು. ಯಾವುದೋ ಪೇಪರ್ಗೆ ಅರ್ಜೆಂಟ್ ಅವನ ಸೈನ್ ಬೇಕಿತ್ತು. ಅವಳಿಗೆ ಏನು ಮಾಡಬೇಕೋ ತಿಳಿಯದಾಯಿತು. ತಾನೇ ಅವನ ಮನೆಗೆ ಹೋದರೆ? ಛೇ, ಮೊದಲೇ ಕೋಪದಲ್ಲಿದ್ದಾನೆ, ಇನ್ನು ಅಲ್ಲಿಯವರೆಗೆ ಹೋದನೆಂದರೆ ಬೇಡ ಬೇಡ, ಅಟೆಂಡರ್ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ಯಾವುದಕ್ಕೂ ಮೊದಲು ಆಫೀಸ್ ರೂಮ್ಗೆ ತಿಳಿಸಿ ಶರಶ್ಚಂದ್ರನಿಗೆ ಕಾಲ್ ಮಾಡಿ ಕೇಳೋಕ್ಕೆ ಹೇಳ್ತೀನಿ. ಆಫೀಸ್ ರೂಮ್ಗೆ ಹೋಗಿ ಅಲ್ಲಿ ಕೆಲಸ ಮಾಡುವ ಒಬ್ಬರಿಗೆ ಕಾಲ್ ಮಾಡಿ ಕೇಳಿ ತನಗೆ ತಿಳಿಸಲು ಹೇಳಿದಳು. ಅವರು ಕಾಲ್ ಮಾಡಿ ಮನೆಗೆ ಯಾರ ಕೈಯಲ್ಲಾದರೂ ಕಳಿಸಲು ಹೇಳಿದ್ದಾರೆ ಎಂದರು. ಅಟೆಂಡರ್ ಯಾವುದೋ ಕೆಲಸದ ಮೇಲೆ ಹೊರಗಡೆಗೆ ಹೋಗಿದ್ದ. ಎಲ್ಲರೂ ಬರುವ ಟೆಸ್ಟ್ ಎತ್ನಿಕ್ ಡೇ ಕೆಲಸದಲ್ಲಿ ಬ್ಯುಸಿ. ತಾನೂ ಹೋಗುವ ಹಾಗಿಲ್ಲ. ಏನು ಮಾಡಬೇಕೋ ತಿಳಿಯದಾಯಿತು ಮೇಘನಾಗೆ. ಒಂದು ಕೆಲಸ ಮಾಡ್ತೀನಿ, ಫಸ್ಟ್ ಇಯರ್ CR ಪ್ರಣವ್ ಕೈಯಲ್ಲಿ ಕಳಿಸ್ತೀನಿ. ಉಳಿದ ಕ್ಲಾಸ್ ಅವರಿಗೆ ಟೆಸ್ಟ್ ನಡೀತಿದೆ ಎಂದುಕೊಂಡಳು. ಕ್ಲಾಸ್ಗೆ ಹೋಗಿ ನೋಡಿದರೆ ಪ್ರಣವ್ ಬಂದೇ ಇರಲಿಲ್ಲ ಆ ದಿನ. ಇನ್ನೇನೂ ತೋಚಲಿಲ್ಲ ಅವಳಿಗೆ. ಅದೇ ಕ್ಲಾಸ್ಗೆ ಸಂಬಂಧಿಸಿದ ಫೈಲ್ ಆದ್ದರಿಂದ ಪ್ರಾರ್ಥನಾನ ಕಳಿಸಿಬಿಡುವುದು ಅಂದುಕೊಂಡು, ಪ್ರಾರ್ಥನಾ, ನೀನು ಒಂದು ಫೇವರ್ ಮಾಡಬೇಕು ನನಗೆ. ನೋಡು, ಇದು ಇಂಪಾರ್ಟೆಂಟ್ ಫೈಲ್, ಇದಕ್ಕೆ ಪ್ರೊಫೆಸರ್ ಶರಶ್ಚಂದ್ರ ಅವರ ಸೈನ್ ಬೇಕು ಅರ್ಜೆಂಟಾಗಿ. ನೀನು ಅವರ ಮನೆಗೆ ಹೋಗಿ ಸೈನ್ ತಗೊಂಡು ಬರ್ತೀಯಾ? ಕಾರಲ್ಲಿ ಕಳಿಸ್ತೀನಿ, ಪ್ಲೀಸ್, ಇಟ್ಸ್ ಅರ್ಜೆಂಟ್ ಅಂದಳು ಮೇಘನಾ. ಪ್ರಾರ್ಥನಾಳಿಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ. ಅವರ ಮನೆಗೆ? ಅದು ನಾನು
ಮೊದಲೇ ಭಯ ನನಗೆ ಆ ವಯ್ಯನ್ ನೋಡಿದ್ರೇನೆ. ಯಾಕೋ ಗೊತ್ತಿಲ್ಲ, ಮನುಷ್ಯ ಒಳ್ಳೆಯವರೇ, ಆದರೂ ಅವರನ್ನು ನೋಡಿದ್ರೇ ಕೈಕಾಲು ಆಡೋಕ್ಕಿಲ್ಲ. ನಂದು ಎದೆಯೆಲ್ಲ ಹೊಡ್ಕತ್ತದೆ, ಉಸಿರಾಡೋದೇ ಕಷ್ಟ ಅನ್ನಿಸ್ತದೆ. ದೇವ್ರೇ, ಏನು ಮಾಡ್ಲಪ್ಪ. ಮೇಲೆ ನೋಡಿದಳು, ಮಮತಾಳ ಕಡೆ ನೋಡಿದಳು. ಅವಳು ಹೋಗಿ ಬಾ ಅನ್ನುವಂತೆ ತಲೆಯಾಡಿಸಿದಳು. ಅಂದು ಶಾಂಭವಿ ಕೂಡ ಬಂದಿರಲಿಲ್ಲ ಕ್ಲಾಸ್ಗೆ. ಇನ್ನೇನು ಮಾಡಲು ಸಾಧ್ಯ ಅವಳು. ಓಕೆ ಮೇಡಮ್, ಕೊಡಿ ಫೈಲ್, ಹೋಗಿ ಬರ್ತೀನಿ. ಮೇಘನಾ ಕೊಟ್ಟ ಫೈಲ್ ಹಿಡಿದು ಹೊರಟಳು. ಶರಶ್ಚಂದ್ರನ ಬಂಗಲೆಯ ಆವರಣ ನೋಡಿದ ಪ್ರಾರ್ಥನಾ ಅವಾಕ್ಕಾಗಿ ಹೋದಳು. ಯಪ್ಪ, ಯಾ ಪಾರ್ಟಿ ಚಂದಾಗದಪ್ಪ ಇವಯ್ಯ ಪ್ರೊಫೆಸರ್ ಮನೆ. ಸ್ವರ್ಗ ಕಂಡಂಗೆ ಕಾಣಿಸ್ತದಲ್ಲಪ್ಪ. ಅದಕ್ಕೆ ಮತ್ತೆ ಆ ಶಾಂಭವಿಗೆ ಅಷ್ಟು ಕೊಬ್ಬಿರೋದು ಸುಮ್ಕೆನಾ? ದೇವ್ರೇ, ಭಾರಿ ಕುಳವೇ ನಮ್ಮ ಪ್ರೊಫೆಸರು. ದಾರಿಯ ಅಕ್ಕಪಕ್ಕ ಹುಲ್ಲಿನ ಹಾಸು, ಗಾರ್ಡನ್, ಅದರ ಮಧ್ಯ ಸುಂದರವಾದ ಬಂಗಲೆಯ ಆವರಣದಲ್ಲಿಯೇ ಕೆಲಸದವರಿಗಾಗಿ ಕೂಡ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದ ಶರಶ್ಚಂದ್ರ. ನಿಜಕ್ಕೂ ಸ್ವರ್ಗದಂತೆಯೇ ಇತ್ತು ಆ ಜಾಗ. ನಿಧಾನವಾಗಿ ಎದೆಗೆ ಫೈಲ್ ಅವಚಿಕೊಂಡು ಬಂಗಲೆಯ ಸುತ್ತಮುತ್ತಲಿನ ಸುಂದರ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಬಂಗಲೆಯ ಬಾಗಿಲಿಗೆ ಬಂದು ಕರೆಗಂಟೆ ಒತ್ತಿದಳು. ಒಳಗಡೆ ಏನೋ ಕೆಲಸ ಮಾಡುತ್ತಿದ್ದ ರಂಗಜ್ಜ ಬಂದು ಬಾಗಿಲು ತೆರೆದಿದ್ದರು. ಯಾರು ಪುಟ್ಟ ನೀನು? ಯಾರು ಬೇಕಾಗಿತ್ತು? ಗೊಂಬೆಯಂತಿದ್ದ ಪ್ರಾರ್ಥನಾಳನ್ನು ನೋಡಿ ಕೇಳಿದರು ರಂಗಜ್ಜ. ಬಂಗಲೆಯ ಒಳಗಡೆಯ ನೋಟ ಇನ್ನೂ ಸುಂದರವಾಗಿತ್ತು. ನೋಡಿ ಕಳೆದೇ ಹೋಗಿದ್ದಳು ಪ್ರಾರ್ಥನಾ.